ಸ್ನೇಹಿತರೆ ನಮಸ್ಕಾರ. ಇವತ್ತು ನಮಗೆ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಸಿಕ್ಕಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಇವರೆಲ್ಲರೂ ನೀವು ನೋಡಿದ್ದೀರಾ ಮುಖ ಪರಿಚಯ. ಅಂದರೆ LLB ಧಾರಾವಾಹಿನ ಮುಖ್ಯ ಪಾತ್ರದಲ್ಲಿ ಇದ್ದಾರೆ. ಸರ್ ಇವತ್ತು ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವತ್ತಿನ ಯುವ ಸಮುದಾಯ ತುಂಬ ಜನ ಧಾರಾವಾಹಿಗೆ ಫಿಲಮ್ ಫೀಲ್ಡ್ಗೆ ಬರ್ತಾ ಇದ್ದಾರೆ. ಓಕೆನಾ? ಯಾವ ಥರ ಬರಬೇಕು, ಏನು ಕಲ್ತ್ಕೊಂಡಿರ್ಬೇಕಂತ ಸರ್ ಹತ್ರ ಮಾತಾಡ್ಸೋಣ. ಸರ್, ತಮ್ಮ ಗುಡ್ ನೇಮ್ ಸರ್? ನನ್ನ ಹೆಸರು ಮನೋಜ್. ಹಾಗೆ ಭಾರ್ಗವ್ LLBಯಲ್ಲಿ ಅರ್ಜುನ್ ಆಗಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಓಕೆ, ಈಗ ನೀವೊಂದಷ್ಟು ಸಾಧನೆ ಮಾಡ್ತಾ ಇದ್ದೀರಾ. ಈಗಿನ ಯುವ ಸಮುದಾಯಕ್ಕೆ ಏನನ್ನ ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗಿನ ಧಾರಾವಾಹಿ ಬರೋವಂಥ ವ್ಯಕ್ತಿಗಳಿಗೆ ಏನನ್ನ ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಪ್ರಿಪ್ರೇಷನ್ ಆಗಿರ್ಬೇಕು ಸರ್? ಸಾಧನೆ ಅಂತ ನಾನು ಹೇಳಲ್ಲ, ಫಸ್ಟ್ ಸ್ಟೆಪ್ ಅಂತ ನಾನು ಹೇಳ್ತೀನಿ. ಇವಾಗ ಆ್ಯಕ್ಚುಲಿ ಎಲ್ಲರೂ ಫಸ್ಟೇ ಒಂದು ಆ್ಯಕ್ಟಿಂಗಿಗೆ ಬರ್ತಾ ಇದ್ದಾರೆ. ದಟ್ಸ್ ಗುಡ್. ಯಾಕಂದರೆ ನಾನು ಬರೋವಾಗ ತುಂಬ ಲೇಟಾಗಿತ್ತು. ಇವಾಗಲೇ ಬರ್ತಿದ್ದೀರ ಖುಷಿನೇ. ಬಟ್ ಏನಂದರೆ ನೀವೊಂದು ಡಿಗ್ರಿ ಮಾಡಿಕೊಂಡು ನೀವೊಂದು ಡಿಗ್ರಿ ಹೋಲ್ಡರ್ ಆಗಿದ್ದರೆ ಒಳ್ಳೆಯದು. ನಾನು ಅಷ್ಟೇ, ನಾನು ಡಿಗ್ರಿ ಮುಗಿಸಾದ್ಮೇಲೆ ನಾನು ಆ್ಯಕ್ಟಿಂಗಿಗೆ ಬಂದಿದ್ದು. ಸೊ ನಿಮಗೆ ಒಂದು ಬ್ಯಾಕಪ್ ಇರಲೇಬೇಕು. ಬ್ಯಾಕಪ್ ಅಂತ ನಾನು ಹೇಳಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆಗಿರಬೇಕು, ಆಮೇಲೆ ಆ್ಯಕ್ಟಿಂಗ್ ಬನ್ನಿ. ಇಲ್ಲ ಸೈಮಲ್ಟೇನಿಯಸ್ಲಿ ರಜೆ ಇದ್ದಾಗ ಆ ಥರ ಒಂದೊಂದು ಚಿಕ್ಕದಾಗಿ ಒಂದು ಆ್ಯಕ್ಟಿಂಗ್ ಮಾಡಿಕೊಂಡು ಆ ಥರನಾದರೂ ಬನ್ನಿ. ಬಿಕಾಸ್ ಇದು ಎಷ್ಟು ದಿನ ಅಂತ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಬ್ಯೂಟಿ ಇರೋವರೆಗೂ ಅಥವಾ ನಿಮ್ಮ ಕಲೆ ಇರೋವರೆಗೂ ಅಥವಾ ಬೇರೆ ಬೇರೆ ಫ್ಯಾಕ್ಟ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಬಂದಮೇಲೆ ನೀವು ಎಷ್ಟು ಡಿಸಿಪ್ಲೀನ್ ಆಗಿರ್ತೀರ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬಂದು ಒಂದು ಆ್ಯಕ್ಟಿಂಗಿಗೆ ಒಂದೇನೋ ಸಿಕ್ತು ಅಂದ ತಕ್ಷಣ ನೀವು ಇನ್ನೂ ಲೈಫ್ ಹಾಗೆ ಹೋಗುತ್ತೆ ಅಂತ ಏನೂ ಅಲ್ಲ. ಸೊ ನಿಮ್ಮ ಬಿಹೇವಿಯರ್ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬರುವಾಗ ಒಂದು ಡಿಗ್ರಿ ಇಂಪಾರ್ಟೆಂಟ್. ಡಿಗ್ರಿ ಇರಲೇಬೇಕು ನಿಮಗೆ. ನಿಮ್ಮ ಕೈಯಲ್ಲಿ ಒಂದು ಡಿಗ್ರಿ ಇದ್ದರೆ ತುಂಬ ಒಳ್ಳೆಯದು. ಡಿಗ್ರಿ ಇದ್ದರೆ ತುಂಬ ಒಳ್ಳೆಯದು. ಅಂದರೆ ಈಗಿನ ಸಮುದಾಯ ಏನು ಮಾಡ್ತಾರೆ, ಫಿಲಮನ್ನು ನೋಡ್ತಾರೆ, ಧಾರಾವಾಹಿನ ನೋಡ್ತಾರೆ. ಸಡನ್ನಾಗಿ ನಾನು ಫಿಲಮ್ ಮಾಡಬೇಕು, ಧಾರಾವಾಹಿಗೆ ಬರಬೇಕಂತ ಅನ್ಕೊಂಡ್ಬರ್ತಾರೆ. ಅದಕ್ಕೆ ಏನೋ ಎಜುಕೇಷನ್ ಮಾಡಿದ್ರೆ ಬಂದರೆ ಒಳ್ಳೆಯದಾ, ಹಾಗೆ ಡೈರೆಕ್ಟ್ ಬಂದರೆ ಒಳ್ಳೆಯದೇ ಸರ್? ಡೆಫಿನೆಟ್ಲಿ ಎಜುಕೇಷನ್ ಮಾಡಿ ಬಂದ್ರೇ ಒಳ್ಳೆಯದು. ನಾನು ಅದೇ ಹೇಳಿದ್ನಲ್ಲ, ಎಜುಕೇಷನ್ಗಿಂತನೂ ಇಲ್ಲಿ ಒಂದು ಬುದ್ಧಿ ಇರಬೇಕು ಆ್ಯಂಡ್ ನಿಮ್ಮ ಸ್ಕಿಲ್ಸ್ ಇರಬೇಕು. ಜೀವನವನ್ನು ಹೇಗೆ ನೋಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಡೆಫಿನೆಟ್ಲಿ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಂದು ಮಾಡೋದು ದಟ್ಸ್ ಡಿಫ್ರೆಂಟ್. ಅಂದರೆ ನಿಮಗೆ ಬಂದಮೇಲೆ ಬೇರೆ ಬೇರೆ ಸಿಗ್ಬೋದು, ನೀವು ಆಮೇಲೆ ಬ್ಯುಸಿ ಆಗ್ಬೋದು. ಬಟ್ ಎಂಡ್ ಆಫ್ ದ ಡೇ ಎಜುಕೇಷನ್ ಎಲ್ರಿಗೂ ಬೇಕೇ ಬೇಕು. ಹಾಗಾಗಿ ಎಜುಕೇಷನ್ ಮಾಡ್ಕೊಂಡ್ಬಂದ್ರೇ ಒಳ್ಳೆಯದು ಅಂತ ಹೇಳ್ತೀರಾ. ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಧಾರಾವಾಹಿ ಮುಖಾಂತರ ಫೈನಲ್ ನಿಮ್ಮ ಜನಗಳಿಗೆ ಏನನ್ನ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಕಡೆಯಿಂದ? ಏನಿಲ್ಲ, ಆ್ಯಕ್ಚುಲಿ ಯಾರಿಗೆ ಟ್ಯಾಲೆಂಟ್ ಇದೆ ಅವ್ರು ಬರಬೇಕು. ಅಂದರೆ ಇವಾಗ ಅದನ್ನು ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಸುಮ್ಮನೆ ಏನೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಫೇಮಸ್ ಆದ ತಕ್ಷಣ ಅವ್ರನ್ನ ಕರ್ಕೋತಾರೆ. ಅವ್ರನ್ನ ಕರ್ಕೊಂಡಾಗ ಆ್ಯಕ್ಚುಯಲ್ ಟ್ಯಾಲೆಂಟ್ ಇದ್ದವರು ಹಿಂದೆ ಉಳ್ಕೋತಾರೆ. ಆ ಥರದವ್ರನ್ನ ಹುಡುಕಿ ನೀವು ಕರ್ಕೊಂಬಂದರೆ ಆ ಕಲೆಗೂ ಒಂದು ಬೆಲೆ ಕೊಟ್ಟ ಹಾಗಾಗತ್ತೆ. ಸೊ ನಾನು ಹೇಳೋದು, ಇವಾಗ ತುಂಬ ಥಿಯೇಟ್ರ್ ಇದ್ದಾರೆ, ಅಂಥವ್ರಿಗೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂತ. ಬೇರೆಯವರು ಎಲ್ಲರೂ ಬೆಳಿಬೇಕು ಡೆಫಿನೆಟ್ಲಿ. ಬಟ್ ಆ್ಯಕ್ಚುಯಲ್ ಕಲೆ ಇದ್ದವರಿಗೆ ಒಂದು ಇದು ಕೊಟ್ಟರೆ ಒಳ್ಳೆಯದು ಅಂತ ಅಷ್ಟೇ. ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೈನಲ್ ಮಾತು ನಿಮ್ಮ ಮಾತೇನು ಹೇಳ್ತೀರಾ ಸರ್? ಫೈನಲ್ ಏನೂ ಇಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಅಮೂಲ್ಯವಾದ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.